ಹಲವೆಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಈ ಉಪವಾಸ ದಿನದಂದು ಬಂದು ನೆರೆದಿದ್ದೀರಿ. ಈ ಫಾಸ್ಟಿಂಗ್ ಪ್ರೇಸ್ನಲ್ಲಿ 40 ದಿವಸ ಉಪವಾಸವಿದ್ದು ಆತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೀತಾ ಇದ್ದೀರಿ. ಇದೊಂದು ದೊಡ್ಡ ವಿಷಯ. ಈ ಹಸಿವು ಅನ್ನೋದನ್ನು ನೋಡುವಾಗ ಈ ಹಸಿವಿನ ಕುರಿತಾಗಿ ಈ ಒಂದು ದಿನದಲ್ಲಿ ನಾವುಗಳು ಹಸಿದವನಾಗಿ ದೇವರೊಂದಿಗೆ ನಾನು ಹೋಗ್ತಾ ಇದ್ದೇನೆ. 2ನೇ ಅರಸು 6:22 ನೋಡುವಾಗ, ಆಗ ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರವಿತ್ತು. ಮುತ್ತಿಗೆಯ ದಿಸೆಯಿಂದ ಅದು ಮತ್ತಷ್ಟು ದೂರವಾಗಿ ಕತ್ತೆಯ ತಲೆಯ 80 ರೂಪಾಯಿಗಳಿಗೂ, ಅರಿಸೀರು ಪಾರಿವಾಳದ ಮಲವು 5 ರೂಪಾಯಿಗಳಿಗೂ ಮಾರಲಾಗಿದೆ. ಎಷ್ಟು ಘೋರ! ಹಸಿವಿಗಾಗಿ ಕತ್ತೆಯ ತಲೆಯನ್ನು ಮಾರ್ತಿದ್ರು, ಪಾರಿವಾಳದ ಮಲವನ್ನು ಮಾಡ್ತಾ ಇದ್ರು. ಹಸಿವು. ಕತ್ತೆಯ ತಲೆಯನ್ನು ನೋಡುವಾಗ, ಪಾರಿವಾಳದ ಮಲವನ್ನು ನೋಡುವಾಗ ಎಷ್ಟು ಆಹಾರ ಕಡಿಮೆ ಆಗಿತ್ತಂದ್ರೆ, ಇಷ್ಟಪಡದ ಅಶುದ್ಧ ಪ್ರಾಣಿಗಳು ಅಂದರೆ ಉದಾಹರಣೆಗೆ ಕತ್ತೆಗಳ ದೇಹದ ಭಾಗಗಳಿವೆ. ಅವು ಕೂಡ ಹೆಚ್ಚಿನ ಬೆಲೆಗೆ 80 ರೂಪಾಯಿಗೆ ಮಾರಲಾಗ್ತದೆ. ಹಸಿವು. ಈ ಪಾರಿವಾಳದ ಮಲ ಅಂತ ನೋಡುವಾಗ ಇದನ್ನು ಉರುವಲ ರೂಪದಲ್ಲಿ ಉಪಯೋಗಿಸಿದ್ರಂತ. ಇಲ್ಲವೇ ಇದನ್ನು ಸಾಮಾನ್ಯವಾಗಿ ತಿನ್ನಲಾರದ ಸಸ್ಯವಾಗಿತ್ತು. ಇದು ಕೆಲವೊಂದು ಬೀಜಗಳ ಕವಚವಾಗಿತ್ತು ಎಂಬುದಾಗ್ತದೆ. ಇಂಥದನ್ನು ಹಸಿವು. ಆ ಹಸುವಿನಲ್ಲಿ ನೀನು ದೇವರನ್ನ ನೋಡ್ಬೇಕಾಗುತ್ತೆ. ನೀನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಿರ್ಬೋದು, ಮಧ್ಯಾಹ್ನ ಲಂಚನ್ನು ಸ್ಕಿಪ್ ಮಾಡ್ತಿರ್ಬೋದು, ನೀನು ರಾತ್ರಿ ಡಿನ್ನರನ್ನು ಸ್ಕಿಪ್ ಮಾಡ್ತಿರ್ಬೋದು. ಆ ಹಸುವಿನಲ್ಲಿ ನೀನು ದೇವರನ್ನ ಹುಡುಕ್ತಾ ಇದೆಯಾ? ನಿನ್ನಲ್ಲಿರ್ತಕ್ಕಂಥ ಆತ್ಮಿಕ ಹಸುವನ್ನ ದೇವರು ತುಂಬಿಸಿದ್ದಾರೆ. ಅದು 2ನೇ ಅರಸುಗಳು 6:28 ನೋಡುವಾಗ, ಆಗ ಆಕೆಯು, ಈ ಸ್ತ್ರೀಯು ನನಗೆ, ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ನಾವು ಈ ಹೊತ್ತನ್ನು ತಿಂದು ಬಿಡೋಣ. ಮಗುವನ್ನು ತಿಂತಾರೆ. ನಾಳೆ ನನ್ನ ಮಗನನ್ನು ತಿನ್ನೋಣ ಎಂದು ಹೇಳಿದ್ದರಿಂದ ನಾವಿಬ್ಬರು ನನ್ನ ಮಗನನ್ನು ಕೊಂದು ಬಯಸಿ ತಿಂದು ಬಿಟ್ಟಿರುವೆ. ಮಗುವನ್ನು ತಿಂದುಬಿಟ್ಟರು ಹಸುವಿನಿಂದಾಗಿ. ಇಸ್ರಾಯೇಲರ ಪರಿಸ್ಥಿತಿ ಇಷ್ಟು ನಿರಾಶಾದಾಯಕ, ಹತಾಶ ಆಯಿತಂದ ಸ್ತ್ರೀಯು ತನ್ನ ಸ್ವಂತ ಮಗನನ್ನು, ನೀವು ಪಿರಾಡಿಕಲ್ಸ್ ಅನ್ನು ನೋಡ್ತೀರ, ಕಳೆದ ಹೋದ ಮಗನನ್ನು ನೋಡ್ತೀರ. ಆತನು ಸಹ ಹಸಿದವನಾಗಿ ತಂದೆ ಬಳಿಗೆ ಬಂದ. ಲೂಕನ ಬರೆದ ಸುವಾರ್ತೆ 15:17 ನೋಡುವಾಗ, ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ ಅಂತ ಹೇಳ್ತಾರೆ. ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ, ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ. ಆ ಕಳೆದು ಹೋದ ಮಗನು ಹಸುವಿನಿಂದಾಗಿ ತಂದೆಯ ಗುರುತು. ನೀನು ಹಸುವಿನಲ್ಲಿ ಇದ್ದಾಗ ನೀನು ದೇವರನ್ನ ಗುರುತಿಸ್ತಾ ಇದೆಯಾ? ದೇವರ ಪಾದದಲ್ಲಿ ಬರ್ತಾ ಇದೆಯಾ? ಆ ಹಸುವಿನಿಂದಾಗಿ ಆತನಿಗೆ ತನ್ನ ತಂದೆಯ ಬಳಿಗೆ ಹೋಗಬೇಕೆಂಬುದಾಗಿ ಪುಷ್ ಮಾಡಿ. ನೀನು ಒಂದು ಫಾಸ್ಟಿಂಗ್ ಡೇಸ್ನಲ್ಲಿ ನೀನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಿರ್ಬೋದು, ಮಧ್ಯಾಹ್ನ ಲಂಚನ್ನು ಸ್ಕಿಪ್ ಮಾಡ್ತಿರ್ಬೋದು, ರಾತ್ರಿ ಡಿನ್ನರನ್ನು ಸ್ಕಿಪ್ ಮಾಡ್ತಿರ್ಬೋದು. ಆ ಹಸುವಿನಲ್ಲಿ ದೇವರ ಸನ್ನಿಧಾನದಲ್ಲಿ ಹೋಗಲಿಕ್ಕೆ ಪುಷ್ ಆಗ್ತಾ ಇದೆ. ಆ ಹಸುವಿನಿಂದಾಗಿ ನೀನು ದೇವರ ಸನ್ನಿಧಾನದಲ್ಲಿ ದೇವರನ್ನ ಹುಡುಕುವ ಮಗನು, ಮಗಳಾಗಿದೆ. ಆತ್ಮಿಕ ಹಸಿವು ನನ್ನಲ್ಲಿ, ನಿನ್ನಲ್ಲಿ ಆ ಆತ್ಮಿಕ ಹಸುವಿನ ಒಂದು ರಿಯಲೈಸೇಷನ್ ಇಲ್ಲದೆ ಇರ್ತದೆ. ಲೂಕ 15:17 ನೋಡುವಾಗ, ಆಗ ಅವನಿಗೆ ಬುದ್ಧಿ ಬಂದು, ನೀನು ಆತ್ಮಿಕ ಹಸುವಿನ ರಿಯಲೈಸೇಷನ್ ನನಗೆ ಆಗ್ತಾ ಇಲ್ಲ ಸ್ವಾಮಿ. ಆತ್ಮಿಕ ಹಸಿವು ಉಳ್ಳವನಾಗಿ ನಿನ್ನ ಪಾದದಲ್ಲಿ ಬರಲಿಕ್ಕೆ ಸಹಾಯ ಮಾಡಿ. ಈ 40 ದಿವಸ ಉಪವಾಸ ದಿನಗಳಲ್ಲಿ ನನ್ನ ಆತ್ಮಿಕ ಹಸಿವುಳ್ಳವನಾಗಿ ಕರ್ತನೆ, ನನ್ನ ಆತ್ಮಿಕ ಹಸಿವನ್ನು ನನಗೆ ತುಂಬಿಸಿ ಎಂಬುದಾಗಿ ನನ್ನ ಪ್ರಾರ್ಥನೆಯನ್ನು ಮಾಡುವಾಗ ದೇವರು ನಿನಗೆ ಆತನ ಅನುಗ್ರಹಿಸಲಿದ್ದಾರೆ. ನೀ ಆತ್ಮಿಕ ಹಸುವಿನಿಂದಾಗಿ ಯಾವುದೋ ಒಂದು ಕಾರ್ನರನ್ನು ಫೀಲ್ ಮಾಡೋದಲ್ಲ. ಆತ್ಮಿಕ ಹಸುವಿನಿಂದಾಗಿ ಸಂಪೂರ್ಣವಾಗಿ ನಿನ್ನನ್ನು ಆತನು ಫೀಲ್ ಮಾಡಿ, ಹಸುವಿನಿಂದಾಗಿ ಆತನನ್ನು ಹುಡುಕೋಣ. ಹಸುವಿರುವಾಗ ಆತನ ಸನ್ನಿಧಾನದಲ್ಲಿ ಮಾರ್ಕನ ಬಳಿಕ ಸುಮಾರು 29 ನೋಡುವಾಗ, ಆತನು ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತನೆಗಳನ್ನು ಬಿಟ್ಟು ಹೋಗುವುದಿಲ್ಲ ಎಂದು
ಒಬ್ಬರಿಗೆ ಹೇಳಿದ್ದೇನೆ, ಯಾವುದನ್ನು ಬಿಡ್ಲಿಕ್ಕಾಗ್ತಾ ಇಲ್ಲ ನನಗೆ. ನೀನು ಸೈತಾನದ ಯಾವುದೇ ಒಂದು ಬಂಧನದಲ್ಲಿ ನೀನು ಒಳಗಾಗಿರಬಹುದು, ಯಾವುದೇ ಒಂದು ಬಂಧನದಲ್ಲಿ ನೀನು ಮುಳುಗಿರಬಹುದು, ನಿನಗೆ ಹೇಳಲಿಕ್ಕಾಗ್ತಿಲ್ವಾ? ಉಪವಾಸವಿದ್ದಾಗ ದೇವರು ನಿನ್ನನ್ನು ಆ ಒಂದು ಸೈತಾನದ ಬಂಧನದಿಂದ ನಿನ್ನನ್ನು ಆತನು ಎತ್ತಲಿಕ್ಕಿದ್ದಾನೆ. ನಿನ್ನ ಮುಳುಗುವಿಕೆಯಿಂದ ಆತನು ಎತ್ತಲಿಕ್ಕಿದ್ದಾನೆ. ನೀನು ಉಪವಾಸದಿಂದ ಆತನನ್ನು ಹುಡುಕುವನಾಗು. ಉಪವಾಸದಿಂದ ಆತನ ಸನ್ನಿಧಾನದಲ್ಲಿ ಹೆಚ್ಚಿನ ಸಮಯವನ್ನು ಕಳೆದು ಈ ಉಪವಾಸ ದಿನಗಳಲ್ಲಿ ನೀನು ದಿನೇ ಆತನ ಹತ್ತಿರದಲ್ಲಿ ಬಾ. ನೀನು ದಿನೇ ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊ. ದಿನೇ ಆತನ ಕರುಣೆಯನ್ನು ಅರ್ಥ ಮಾಡಿಕೊ. ದಿನೇ ಆತನ ಕೃಪೆಯನ್ನು ಅರ್ಥ ಮಾಡಿಕೊ. ದಿನೇ ನೀನು ಆತನ ಹೇಳುವಂಥ ವಾಕ್ಯಗಳನ್ನು, ಆತನ ಮಾತುಗಳನ್ನು ನೀನು ಅರ್ಥ ಮಾಡಿಕೊ. ನೀನು ನಿನ್ನ ಡಿಪ್ರೆಷನ್ನಲ್ಲಿ ಆತನನ್ನು ಹುಡುಕುವನಾಗು. ನೀನು ನಿನ್ನ ಹಸುವಿನಲ್ಲಿ ಆತನನ್ನು ಹುಡುಕುವನಾಗು. ನೀನು ನಿನ್ನ ನೋವಿನಲ್ಲಿ ಆತನನ್ನು ಹುಡುಕುವನಾಗು. ನೀನು ನಿನ್ನ ಕಷ್ಟದಲ್ಲಿ ಆತನನ್ನು ಹುಡುಕುವ. ಹಸಿದವನಾಗಿದೆಯಾ? ನೀನು ಆತ್ಮಿಕವಾಗಿ ಹಸಿದವನಾಗಿದೆಯಾ? ಬಾ ಆತನ ಪಾದದಲ್ಲಿ. ದೇವರು ನಿನ್ನ ಹಸಿವನ್ನು ನೆರವೇರಿಸಲಿಲ್ಲ. ನಿನ್ನ ಹಸಿವನ್ನು ಆತನ ಫೀಲ್ ಮಾಡಲಿಲ್ಲ. ವಾಕ್ಯದಲ್ಲಿ ನೋಡುವಾಗ ಉಪವಾಸದಿಂದಲೇ ಹೊರತು ಬೇರೆ ಯಾತರನ್ನು ಬಿಟ್ಟು ಹೋಗುವುದಿಲ್ಲ. ನಾನು ನೀನು ಉಪವಾಸದಿಂದ ದೇವರನ್ನು ಸಹಾಯ ಮಾಡಿ. ಆತ್ಮಿಕ ಹಸುವಿನಿಂದ ನೀನು ಯಾವುದನ್ನು ಆತನನ್ನು ಹುಡುಕುವ. ದೇವರು ಮಾತ್ರ ನಿನ್ನ ಹಸಿವನ್ನು ಆತನು ತುಂಬಲಿಕ್ಕೆ. ಸ್ವಾಮಿ, ಈ 45 ವರ್ಷಗಳಲ್ಲಿ ನನ್ನ ಜೀವಿತವನ್ನು ಬದಲಾಯಿಸಿ. ಈ 40 ದಿವಸಗಳಲ್ಲಿ ಆತ್ಮಿಕ ಹಸುವಿನಿಂದ ನನ್ನನ್ನು ತುಂಬಿಸು ಕರ್ತನೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುವ. ದೇವರು ನಿನ್ನನ್ನು ಬಲಪಡಿಸಲಿಕ್ಕಿಲ್ಲ. ದೇವರು ನಿನ್ನೊಂದಿಗೆ ಮಾತನಾಡಿ. ಬಾ ಆತನ ಪಾದ